ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ. ಇವತ್ತಿನ ವಿಡಿಯೋ ಏನಂತ ಅಂದರೆ ನನ್ನ ಇಯರಿಂಗ್ಸ್ ಕಲೆಕ್ಷನ್ಸ್. ನನ್ನ ಹತ್ರನೂ ಅಷ್ಟು ಇಯರಿಂಗ್ಸ್ ಕಲೆಕ್ಷನ್ಸ್ ಇಲ್ಲ. ಇರೋದ್ರಲ್ಲಿ ಸ್ವಲ್ಪ ಇಯರಿಂಗ್ಸ್ನ ನಾನು ತೋರಿಸ್ತೀನಿ. ಎಷ್ಟಿದೆಯೋ ಅಷ್ಟನ್ನ ನಾನು ತೋರಿಸ್ತೀನಿ. ಆ್ಯಂಡ್ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫಸ್ಟಿಗೆ ನನ್ನ ಇಯರಿಂಗ್ಸ್ ಎಷ್ಟಿದೆ ಅಂತ ತೋರಿಸ್ತೀನಿ. ಇರೋದು ನನ್ನ ಹತ್ರ ಇಷ್ಟು ಇಯರಿಂಗ್ಸ್ ಇಷ್ಟೇ. ಇಷ್ಟರಲ್ಲಿ ನನ್ನ ಫೇವ್ರೆಟ್ ಇಯರಿಂಗ್ ಯಾವುದು ಆ್ಯಂಡ್ ನನ್ನ ಏಟೆಸ್ಟ್ ಇಯರಿಂಗ್ ಯಾವುದು, ಆಮೇಲೆ ಅದನ್ನು ಎಲ್ಲಿ ತೊಗೊಂಡೆ, ಆದರೆ ಅದ್ರ ಪ್ರೈಸ್ನು ಕೂಡ ಮೆನ್ಷನ್ ಮಾಡ್ತೀನಿ. ನೆನಪಿದ್ರೆ ನಾನು ಅದನ್ನು ನಿಮಗೆ ಹೇಳ್ತೀನಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಇದು ನನ್ನ ಫಸ್ಟ್ ಫೇವ್ರೆಟ್ ಇಯರಿಂಗ್ಸ್. ಈ ಇಯರಿಂಗ್ಸು ನನ್ನ ಅಕ್ಕ ಅಂದರೆ ಅಕ್ಷತಕ್ಕ ಇದ್ದಾರಲ್ಲ, ಅವ್ರ ಹತ್ರ ಎತ್ತಾಕೊಂಡ್ಬಂದಿದ್ದು. ಆ್ಯಂಡ್ ಅವರು ನನ್ನ ಹತ್ರ ಒಂದು ಚಿಕ್ಕ ಓಲೆನ ಇಸ್ಕೊಂಡಿದ್ರು ಅವ್ರದ್ದು ಶೂಟಿಗೆ ಬೇಕು ಅಂತ. ಸೊ ಅದಾದಮೇಲೆ ನಾನು ಬರೀ ಕಿವಿಯಲ್ಲಿದ್ನಲ್ಲ, ಸೊ ಅವ್ರದ್ದು ಹಾಕೊಂಡಿದ್ದೆ ಇಯರಿಂಗ್ಸು. ಬಟ್ ನಂಗೆ ತುಂಬ ಇಷ್ಟ ಆಗಿದ್ದರಿಂದ ನಾನು ವಾಪಸ್ ಕೊಡಲೇ ಇಲ್ಲ, ಎತ್ಕೊಂಡು ಬಂದುಬಿಟ್ಟೆ. ಬಟ್ ಅವ್ರೇನು ಅಷ್ಟು ಅಬ್ಸರ್ವ್ ಮಾಡಿಲ್ಲ ಅನಿಸುತ್ತೆ. ಅಕ್ಷತಕ್ಕ ಏನಾದರೂ ನಿಮ್ಗೆ ಈ ಓಲೆ ಬೇಕು ಅಂದರೆ ನಾನು ಕೊಡಲ್ಲ, ಎಕ್ಸ್ಪೆಕ್ಟ್ ಮಾಡಬೇಡಿ. ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟು ಇದನ್ನ ನಾನು ರಾಮನಗರಲ್ಲಿ ತಗೊಂಡಿದ್ದು. ಒಂದು ಸ್ಟೋರು ಅಲ್ಲೇ ಸರ್ಕಲಲ್ಲಿ, ಟೌನ್ ಒಳಗಡೆ ಹೋದರೆ ಸರ್ಕಲಲ್ಲಿ ಒಂದು ಶಾಪಲ್ಲಿ ತಗೊಂಡಿದ್ದು. ಬಟ್ ನಾನು ಇದಕ್ಕೆ 80 ರುಪೀಸ್ ಏನೋ ಕೊಟ್ಟೆ. 80 ರುಪೀಸ್ ಏನೋ ಕೊಟ್ಟಿದ್ದೀನಿ, ಬಟ್ ಅಷ್ಟು ನೆನಪಿಲ್ಲ ಎಕ್ಸಾಕ್ಟಾಗಿ. 100 ಒಳಗಡೆನೆ ಕೊಟ್ಟಿದ್ದೀನಿ ಗೈಸ್. ನೆಕ್ಸ್ಟ್ ನನ್ನ ಫೇವ್ರೆಟ್ ಅಂದರೆ ಈ ಜುಮ್ಕಾ ಕತೆ ಏನು ಅಂದರೆ, ಇದನ್ನ ನಾನು 7th ಸ್ಟ್ಯಾಂಡರ್ಡಲ್ಲೋ 8th ಸ್ಟ್ಯಾಂಡರ್ಡಲ್ಲೋ ತೊಗೊಂಡಿರ್ತೀನಿ. ಇದು ಮುತ್ತಿನೋಳೆ ಜುಮ್ಕಾ ಥರ ಬರುತ್ತೆ. ನಾನು ಆವಾಗ ಕೋಲಾಟ ಮತ್ತು ಜಾನಪದ ನೃತ್ಯ ಎಲ್ಲ ಮಾಡೋಕ್ಕೆ ಹೋಗ್ತಿದ್ದೆ, ಆ ಸ್ಕೂಲಲ್ಲೇ ಜಾನಪದ ಎಲ್ಲ. ಸೊ ಅವಾಗ ಏನಾಯಿತು ಅಂದರೆ, ಆ ಒಂದು ಮುತ್ತಿನೋಲೆ ಮೇಲ್ಗಡೆ ಇರುತ್ತಲ್ಲ ಅದು ಓಲೆ, ಅದನ್ನು ತೆಗೆದು ನಾನು ಇದನ್ನ ಹಾಕ್ಕೊಂಡಿದ್ದೀನಿ. ಈ ಒಂದು ಕೊಂಕೆ ಹಾಕ್ಕೊಂಡಿದ್ದೀನಿ. ಲೈಕ್ ಆವಾಗಲೇ ಇದು ಟ್ರೆಂಡ್, ಆಗ ಟ್ರೆಂಡಿಂಗಲ್ಲಿ ಇತ್ತು ಅಂತ ಸೊ ಮಾಡ್ಕೊಂಡಿದ್ದೆ. ಇವಾಗ್ಲೂ ಕೂಡ ಇದು ನನ್ನ ಫೇವ್ರೆಟ್ ಆಗಿದೆ. ಅಷ್ಟೇ. ಇನ್ನು ಮಿಕ್ಕಿದ್ದೆಲ್ಲ ತೋರಿಸ್ತೀನಲ್ಲ, ಅದೆಲ್ಲ ನಾರ್ಮಲ್, ಸುಮ್ಮನೆ ಇಷ್ಟ ಆಗಿದೆ ಅಂತ ತಗೊಂಡಿದ್ದು. ಇದು ಅಷ್ಟೇ. ಇದೆಲ್ಲ ಟ್ರೆಡಿಷ್ನಲ್ ವೇರ್ಗೆ ಚೆನ್ನಾಗಿರುತ್ತೆ. ಆ್ಯಂಡ್ ಇದಕ್ಕೆ ನಾನು ನೆನಪಿಲ್ಲ, ಬಟ್ ಇದನ್ನು ಅಷ್ಟೇ 100 ಒಳಗಡೆನೆ ಕೊಟ್ಟಿರ್ತೀನಿ. 60 ಏನೋ ಕೊಟ್ಟಿದ್ದ ನೆನಪು ಅಷ್ಟೇ. ನೆಕ್ಸ್ಟ್ ಒನ್ ಇದು ಈ ಥರ ಓಲೆಸ್ ಎಲ್ಲ ನಾನು ರೀಲ್ಸ್ ಮಾಡೋಕ್ಕೋಸ್ಕರ ಅಂತಾನೆ ತಗೊಂಡಿದ್ದೆ ಗೈಸ್. ಅವಾಗ ಒಂದಷ್ಟು ಕ್ರೇಜ್ ಇತ್ತು ಈ ಥರ ಓಲೆಗಳನ್ನ ಹಾಕೊಂಡು ರೀಲ್ಸ್ ಮಾಡೋದು, ಮತ್ತು ಯಾವುದೇ ಟ್ರೆಂಡಿಂಗ್ ಓಲೇಸ್ ಇರುತ್ತೆ ಅದಕ್ಕೆಲ್ಲ ರೀಲ್ಸ್ ಮಾಡೋದು, ಹಾಕೊಂಡು ಆ ಥರ. ಇದು ನಾನು ಬಸವನಗುಡಿಯಲ್ಲಿ ತಗೊಂಡೆ. ಬಸವನಗುಡಿಯಲ್ಲಿ ಹಾಗೆ ಒಂದು ಆಂಟಿ ರೋಡ್ ಸೈಡಲ್ಲಿ ಇಟ್ಕೊಂಡಿದ್ರು, ಕಾಟ್ ಥರ, ಅಲ್ಲಿ ತಗೊಂಡಿದ್ದು. ಇದನ್ನ ಹೆಂಗೆ ಅಂದರೆ, ವೈಟ್ ಕುರ್ತಾ ಬರುತ್ತೆ ನೋಡಿ, ಅಂಬ್ರೆಲಾ ಕಟ್ಟು, ಯಾವುದೇ ಅಂಬ್ರೆಲಾ ಕಟ್ಟಿಗೆ ಹಾಕೊಂಡ್ರು ಸೂಪರಾಗಿ ಕಾಣುತ್ತೆ. ನನ್ನ ಏಟೆಸ್ಟ್ ಓಲೆ ಅಂತ ಹೇಳಿದ್ನಲ್ಲ, ಇದನ್ನ ತಗೊಂಡೆ ಗೈಸ್. ಇದನ್ನ ಚಿಕ್ಕಪೇಟೆಯಲ್ಲೇನೋ ತಗೊಂಡೆ. ತಗೊಂಡ್ಮೇಲೆ ಎಷ್ಟು ರಿಗ್ರೆಟ್ ಆಯಿತು ಅಂದರೆ, ಯಾಕೆ ಅಂದರೆ ನಾನು ಇದಕ್ಕೆ 150 ರುಪೀಸ್ ಕೊಟ್ಟೆ ಗೈಸ್. ಹೊಟ್ಟೆ ಎಲ್ಲ ಉರಿಯುತ್ತೆ ಇವಾಗ್ಲೂ ಕೂಡ. ನೋಡಿ, ಒಂದು ಚೂರೂ ಚೆನ್ನಾಗಿ ಕಾಣೋದಿಲ್ಲ, ಬಟ್ ಏನು ಮಾಡೋಕ್ಕಾಗಲ್ಲ. ತಗೊಂಡಾಗಲೇ 2 ಇಯರ್ಸ್ ಆಗಿದೆ. ಒಂದಿನ ಕೂಡ ಹಾಕಿದ್ದೀನಿ ಅಂದರೆ ಹಿಂಗೆ ಹಾಕ್ಬಿಟ್ಟು ಚೆನ್ನಾಗಿಲ್ಲ ಅಂತ ಹಿಂಗೆ ಎತ್ತಿಟ್ಬಿಟ್ಟಿದ್ದೀನಿ, ಅಷ್ಟು ಬಿಟ್ಟರೆ ನಾನು ಅದನ್ನು ಹಾಕೇ ಇಲ್ಲ. ಆ್ಯಂಡ್ ಈ ಒಂದು ಓಲೆ, ಈ ಇಯರಿಂಗ್ಸ್ ಹೆಂಗೆ ಅಂದರೆ, ನನ್ನ 10th ಸೆಂಡ್ ಆಫಲ್ಲಿ ಅದು ಒಂದು ಪಿಂಕ್ ಕಲರ್ ಸ್ಯಾರಿ, ಪಿಂಕ್ಗೆ ವೈಟ್ ಬಾರ್ಡರ್ ಏನೋ ಇತ್ತು, ಆ ವೈಟ್ ಬೇಕು ಅಂತ ತಗೊಂಡಿದ್ದು. ಇದಕ್ಕೊಂದು ಚಿಕ್ಕದು ಒಂದು ನೆಕ್ಲೆಸ್ ಥರ ಇತ್ತು, ಅದಕ್ಕೂ ಅಷ್ಟೇ ಮ್ಯಾಚ್ ಆಗ್ತಿತ್ತು, ಬಟ್ ಅದು ಚೆನ್ನಾಗಿತ್ತು.
ಬಟ್ ಎಲ್ಲ ಮಿಸ್ ಆಗಿದೆ ನನಗೆ ನೆಕ್ಲೆಸ್ಸು. ಆ್ಯಂಡ್ ನೆಕ್ಲೆಸ್ದ ವೀಡಿಯೋಸ್ ಮಾಡ್ತೀನಿ ಅಲ್ಲ, ಸೆಟ್ ವೀಡಿಯೋಸು, ಆವಾಗ ಸಿಕ್ಕಿದ್ರೆ ಖಂಡಿತವಾಗ್ಲೂ ತೋರಿಸ್ತೀನಿ. ಇದು ಇದು ನೋಡಿ ಇಷ್ಟ. ಬಟ್ ಈ ಜುಮ್ಕಾ ಇದೆಯಲ್ಲ, ನಾನು ಅನ್ಕೊಂಡಿದ್ದೀನಿ ಈ ಜುಮ್ಕಾನ ತೆಗ್ದ್ಬಿಟ್ಟು ಇದಕ್ಕೊಂದು ಕೊಕ್ಕೆನ ರೆಡಿ ಮಾಡಿ ಹಾಕ್ಬಿಡ್ಬೇಕು ಅಂತ. ಯಾಕಂದರೆ ಇದು ನನಗೆ ಇಷ್ಟ ಇಲ್ಲ. ಇದೆಲ್ಲ ಓಕೆ ಚೆನ್ನಾಗಿದೆ, ಬಟ್ ಈ ಜುಮ್ಕಾ ಅದು ನೋಡಿ, ಇದು ಇಲ್ಲಿವರೆಗೂ ಬರುತ್ತೆ, ಒಂಥರ ಚೆನ್ನಾಗಿ ಕಾಣೋದಿಲ್ಲ. ಒಬ್ಬೊಬ್ರಿಗೆ ಚೆನ್ನಾಗಿ ಕಾಣುತ್ತೆ, ಬಟ್ ನನಗೆ ಚೆನ್ನಾಗಿ ಕಾಣೋದಿಲ್ಲ. ಸೊ ಇದಕ್ಕೆ ಮಾಡ್ತೀನಿ. ಇವಾಗ ಈ ಓಲೆಗೆ ಹೆಂಗೆ ಮಾಡಿದ್ದೆ 7th ಸ್ಟ್ಯಾಂಡರ್ಡಲ್ಲಿ, ಅದೇ ಥರ ಇದಕ್ಕೂ ಮಾಡೋಣ ಅಂತ ಅಂದ್ಕೊಂಡು ಇಟ್ಟಿದ್ದೀನಿ. ಹಾಕ್ಕೊಳ್ಳೋ ಟೈಮಲ್ಲಿ ಮಾಡ್ತೀನಿ. ಇದು ಗೈಸ್, ಇದು ನನ್ನ ಫ್ರೆಂಡ್ ನನ್ನ ಬರ್ಡೇಗೆ ಅಂತ ಗಿಫ್ಟ್ ಮಾಡಿದ್ದು. ಒಂದು ಓಲೆ ಇದೆ, ಒಂದು ಓಲೆ ಏನೋ ಮಿಸ್ ಮಾಡಿದ್ದೀನಿ, ಬಟ್ ಸೂಪರಾಗಿದೆ. ಹಾಕೊಂಡೇ ಇಲ್ಲ ಒಂದಿನೂ, ಮಿಸ್ ಆಗೋಯ್ತು, ಹಾಕೊಳ್ಳೋಷ್ಟ್ರಲ್ಲಿ ಮಿಸ್ ಆಗೋಯ್ತು. ನೆಕ್ಸ್ಟು ಇದನ್ನ ನಾನು ಮೀಶೋಲ್ಲಿ ತಗೊಂಡಿದ್ದು. ಇದಲ್ಲ, ಬ್ಲೂ ಕಲರ್ ಇನ್ನೊಂದು, ಇದನ್ನ ನಾನು ಚಿಕ್ಕಪೇಟೆ ಎಲ್ಲ ತಗೊಂಡಿದ್ದು. ಚೆನ್ನಾಗಿದೆ, ಈ ಬ್ಲ್ಯಾಕ್ ಚೆನ್ನಾಗಿದೆ. ಬಟ್ ನಾನು ಇದೇ ಥರ ಬ್ಲೂ ತಗೊಂಡೆ, ನಾನು ಯಾವುದೋ ಡ್ರೆಸ್ಸಿಗೆ ಮ್ಯಾಚ್ ಆಗುತ್ತೆ ಅಂತ. ಬಟ್ ಮೀಶೋಲ್ಲಿ ಜಾತ್ರೆ ಥರ ಇದೆ ಗೈಸ್. ಕಲರ್ ಇಷ್ಟ ಆಗಿಲ್ಲ ನನಗೆ, ಕಲರ್ ಏನೋ ನಾಟ್ ಗುಡ್. ಬ್ಲ್ಯಾಕ್ ಚೆನ್ನಾಗಿದೆ, ನಂಗೆ ಬ್ಲ್ಯಾಕ್ ಇಷ್ಟ ಆಗಿರೋದ್ರಿಂದ ಬ್ಲ್ಯಾಕ್ ಬೇಗ ಅಟ್ರಾಕ್ಟ್ ಆಗುತ್ತೆ. ಮತ್ತು ಇದು ನೋಡಿ, ಮಿರರ್. ನನಗೆ ಈ ಥರ ಮಿರರ್ ಇರೋ ಅಂಥ ಡಿಸೈನ್ಸ್ ತುಂಬ ಇಷ್ಟ. ನನಗೆ ಮಿರರ್ ಅಂದರೆ ತುಂಬ ಇಷ್ಟ. ಸೊ ಅದಕ್ಕೆ ನನಗೆ ಈ ಮಿರರ್ ಡಿಸೈನ್ಸ್ ಎಷ್ಟೊಂದು ನಂತರ ಇದೆ, ನೀವೇ ನೋಡ್ತೀರಾ ಮಿರರ್ ಡಿಸೈನ್ಸ್. ಮತ್ತು ಈ ಒಂದು ಜುಮ್ಕಾ, ಇದೆಲ್ಲ ನೋಡಿ, ಇದೆಲ್ಲ ನಾನು ರೀಲ್ಸ್ ಮಾಡೋದಕ್ಕೋಸ್ಕರ. ಇದೆಲ್ಲ ಅವಾಗ ರೀಲ್ಸ್ ಮಾಡೋವಾಗ ಒಂದೊಂದು ಟ್ರೆಂಡಿಂಗಲ್ಲಿ ಬರ್ತಾಯಿತ್ತು ಓಲೆಗಳು. ಬಟ್ ಈ ಓಲೆದು ಒಂದು ಇದು ಬಿದ್ದೋಗ್ಬಿಟ್ಟಿದೆ, ಈ ಥರ ಸ್ಟೆಪ್ಪು ಬಿದ್ದೋಗಿದೆ. ಸೊ ಅದಕ್ಕೆ ನಾನು ಹಾಕ್ಕೊತಾ ಇಲ್ಲ. ಹಳೇದ ಥರನೂ ಆಗಿದೆ, ಸೊ ಆದರೂ ಇಟ್ಕೊಂಡಿದ್ದೀನಿ. ಒಂದಷ್ಟು ಓಲೆ ನಾನು ಕೊಟ್ಬಿಟ್ಟಿದ್ದೀನಿ. ಬಟ್ ಇಲ್ಲಿ ನೋಡಿ, ಕ್ಯೂಟ್ ಅಲ್ಲ. ನನಗೆ ಲಕ್ಷ್ಮಿ ಯಾವುದಾದ್ರೂ ಬಂದಿದ್ರೆ ಈ ಥರ ಪೆಂಡೆಂಟಲ್ಲಿ ಆಗಿರ್ಬೋದು, ಯಾವುದ್ರಲ್ಲಾದರೂ ಆಗಿರ್ಬೋದು, ತುಂಬ ಅಟ್ರಾಕ್ಟ್ ಆಗುತ್ತೆ. ಇದು ಸೆಟ್ಟಲ್ಲಿ ಬಂದಿತ್ತು, ಸೆಟ್ನ ನಾನು ಬಿಸಾಕಿದ್ದೀನಿ. ಬಟ್ ಇಯರಿಂಗ್ಸ್ನ ಮಾತ್ರ ಹಂಗೆ ಜಪಾನ ಕಾಯ್ಕೊಂಡ್ಬಂದಿದ್ದೀನಿ. ನೆಕ್ಸ್ಟು ಈ ಒಂದು, ಇದನ್ನು ಅಷ್ಟೇ ಲಕ್ಷ್ಮಿ ಜುಮ್ಕಾ ಸೂಪರ್ ಆಗಿದೆ ಗೈಸ್. ಇದು ನೋಡಿದಾಗ, ಇದು ನೀವು ನೋಡಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ, ಹಾಕೊಂಡ್ರೆ ಅಷ್ಟು ಲುಕ್ಕಾಗಿ ಕಾಣಿಸಲ್ಲ. ಬಟ್ ನೋಡಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಾನು ನೋಡ್ಬಿಟ್ಟು ತೊಗೊಬಂದೆ. ಬಟ್ ಇದನ್ನು ತೊಗೊಬಂದು ನಾನು ಹಾಕೊಂಡ್ರು ನನಗೇನು ಅಷ್ಟು ಲುಕ್ಕಾಗಿ ಕಾಣಿಸಿಲ್ಲ, ನಂಗೆ ಚೆನ್ನಾಗಿ ಕಾಣಿಸಿಲ್ಲ. ಬಟ್ ಈ ಓಲೆ ಅಂದರೆ ತುಂಬ ಇಷ್ಟ, ನೋಡೋಕ್ಕೇನೆ ಇಷ್ಟ ಆಗುತ್ತೆ, ಹಂಗೆ ನೋಡಿಕೊಂಡೇ ಇದ್ಬಿಡ್ತೀನಿ. ನೋಡಿ, ಇದೊಂದು. ಆ್ಯಂಡ್ ಇದೊಂದು, ಇದೊಂದು ಸ್ಟೋರಿ ಇದೆ. ನಾನು ಹೇಳ್ದೆ ಅಲ್ವಾ, ನನ್ನ ಫ್ರೆಂಡ್ ಒಂದು ಓಲೆ ಕೊಡಿಸಿದಾಳೆ ಅಂತ. ಅವಳು ನನಗೆ ಇದನ್ನು ಗಿಫ್ಟಾಗಿ ಕೊಟ್ಟಿದ್ದು. ಇದನ್ನು ನನಗೆ ಸರ್ಪ್ರೈಸಸ್ ಅಂದರೆ ತುಂಬ ಇಷ್ಟ. ಏನಾದರೂ ಒಂದು ಸರ್ಪ್ರೈಸಾಗಿ ಕೊಟ್ಟರೆ, ಏನಾದರೂ ಸರ್ಪ್ರೈಸ್ ಕೊಟ್ಟರೆ ನಂಗೆ ತುಂಬ ಇಷ್ಟ ಆಗುತ್ತೆ. ನನಗೆ ಯಾರೂ ಅಷ್ಟು ಸರ್ಪ್ರೈಸಾಗಿ ಕೊಡ್ತಾ ಇರಲಿಲ್ಲ, ನನಗೇನು ಇಷ್ಟ ಅದನ್ನು ಯಾರು ಮಾಡೋಲ್ಲ. ಸೊ ಅದಕ್ಕೆ ನಾನು ಅವಳಿಗೆ ನನಗೆ ಸರ್ಪ್ರೈಸ್ ಕೊಡೆ ಅಂತ ಕೇಳಿದೆ. ಅವಳು ಊರಿಗೆ ಹೋಗ್ತಾ ಇದ್ಲು. ಅವಳು ಹೋಗ್ತಿದ್ದೆ, ನಂಗೆ ತುಂಬ ಬೇಜಾರಾಗ್ತಿತ್ತು, ಹೋಗ್ಬೇಡ ಅಂತ ಇದ್ದೆ. ಸೊ ಅವಾಗ ಇಲ್ಲ, ಹೋಗ್ಲೇಬೇಕು ಅಂತ ಹೋದ್ಲು. ಅವಾಗ ನಂಗೆ ಏನಾದರೂ ತೊಗೊಂಡು ಬಾ, ಸರ್ಪ್ರೈಸ್ ಕೊಡು ನನಗೆ ಪ್ಲೀಸ್ ಅಂತ ಕೇಳಿಕೊಂಡು ತಗೊಂಡಿದ್ದು. ನನ್ನ 8th ಲಾಸ್ಟ್ ಓಲೆ ಇದು. ತುಂಬ ಹೇಟ್ ಮಾಡ್ತೀನಿ ಗಾಯ್ಸ್, ಇಷ್ಟನೇ ಇಲ್ಲ. ಆ್ಯಂಡ್ ಇದು ಅಷ್ಟೇ ನಂಗೆ ತುಂಬ ಇಷ್ಟ, ಪುಟಾಣಿ ಓಲೆ. ಬಟ್ ಇದಾಗಿದೆ, ಒಂದು ಕಳೆದೋಗಿದೆ. ಇಷ್ಟು ನನ್ನ ಇಯರಿಂಗ್ಸ್ ಕಲೆಕ್ಷನ್ಸ್. ನಿಮಗೆ ಯಾವುದಾದ್ರೂ ಇದರಲ್ಲಿ ಇಯರಿಂಗ್ಸ್ ಇಷ್ಟ ಆಗಿದ್ರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ.
ನಾನು ಏನಾದರೂ ತಪ್ಪಾಗಿ ಮಾತಾಡಿದ್ರು ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಾನು ಅದನ್ನ ತಿದ್ಕೊತೀನಿ. ಸರಿ ಅನ್ಸಿದ್ರೆ ನನಗೆ ಖಂಡಿತವಾಗ್ಲೂ ತಿದ್ಕೊತೀನಿ, ಅದ್ರಲ್ಲಿ ತಪ್ಪೇನೂ ಇಲ್ಲ ಅಲ್ವಾ. ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.